ಪಕ್ಕದ ಸಾಹಿತ್ಯಕ್ಕೂ ಇನ್ನೊಂದು ಸಾಹಿತ್ಯಕ್ಕಿರ್ತಕ್ಕಂತಹ ವ್ಯತ್ಯಾಸಗಳನ್ನು ನೋಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಬರೆದಿದ್ದಾರೆ ಕಾವ್ಯಮೀಮಾಂಸೆ, ಕಾವ್ಯಮೀಮಾಂಸೆ, ವಿಮರ್ಶ ಸಾಹಿತ್ಯ, ಕನ್ನಡ ಛಂದಸ್ಸಿನ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೃತಿಗಳನ್ನು ಇರ್ತಿದ್ದಾರೆ. ನೀವು ಯಾವ ಬುಕ್ ಬೇಕಾದರೂ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ತೌಲನಿಕ ಸಾಹಿತ್ಯ ಅಂದರೆ ಫಾರ್ ಎಕ್ಸಾಂಪಲ್ ಕನ್ನಡ ಸಾಹಿತ್ಯ ಮತ್ತು ತಮಿಳು ಸಾಹಿತ್ಯಕ್ಕೆ ಇರ್ತಕ್ಕಂಥ ಹೋಲಿಕೆ ವ್ಯತ್ಯಾಸ ಆ ಕೃತಿಯಲ್ಲಿದೆ, ಈ ಕೃತಿಯಲ್ಲಿದೆ. ಫಾರ್ ಎಕ್ಸಾಂಪಲ್ ವಾಲ್ಮೀಕಿ ಸಾಹಿತ್ಯಕ್ಕೂ ಕುವೆಂಪು ಬರೆದಂಥ ರಾಮಾಯಣ ಸಾಹಿತ್ಯಕ್ಕೆ ಇರ್ತಕ್ಕಂಥ ಭಾಷಾ ವ್ಯತ್ಯಾಸ ಏನು, ಅಲ್ಲಿ ವರ್ಣ ವ್ಯತ್ಯಾಸ ಏನು ಮತ್ತು ಪಾತ್ರ ವ್ಯತ್ಯಾಸ ಏನು ಅನ್ನೋಂಥದ್ದನ್ನು ತೌಲನಿಕ ಸಾಹಿತ್ಯಕ್ಕೆ ಹೇಳ್ತವೆ. ಆಮೇಲೆ ಇಲ್ಲಿ ಶಬ್ದಕೋಶ ಅಂದರೆ ನಿಘಂಟು ಅದಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಇದ್ದಾವೆ. ಲೆವೆಲ್ ಹಾಕಿದ್ದಾರೆ, ಅಲ್ಲೇ ಸಂಬಂಧಪಟ್ಟಂತೆ ಇಲ್ಲಿಯೂ ಕೂಡ ಕನ್ನಡ ಸಾಹಿತ್ಯ ನಿಮಗೆ ಏನು ಸಿಲೆಬಸ್ ಇದೆಯಲ್ವಾ, ಈ ಸಿಲೆಬಸ್ ಸಂಬಂಧಪಟ್ಟಂತೆ ಇಲ್ಲಿ ಲೇಬಲ್ ಹಾಕಿದ್ದಾರೆ. ನೋಡಿ, ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ವಿದೇಶಕ್ಕೆ ಹೋಗುವಂಥ ವಚನ ಸಾಹಿತ್ಯ ಮತ್ತು ವೀರಶೈವ ಸಾಹಿತ್ಯ. ಇಲ್ಲಿ ಪರಿಮಿತಿಯನ್ನು ನೋಡಿದ್ರೆ ನಿಮ್ಗೆ ಸಿಗ್ತವೆ. ನಮ್ಮ ಸಿಲೆಬಸ್ಸಲ್ಲಿ ಏನಿದೆ, ಯಾವ್ಯಾವ ವಚನಕಾರರಿದ್ದಾರೆ, ಯಾವ ವಚನಗಳು ಇಲ್ಲಿ ಪ್ರಸ್ತಾಪ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಇದೆ. ಗುರುಗಳೇ ಸರ್, ಕನ್ನಡ ಸಾಹಿತ್ಯ ಚರಿತ್ರೆ ಇಲ್ಲಿ ನೀವು ಬೇಕಾದಷ್ಟು ಬುಕ್ಗಳಿದಾವೆ. ನೀವು ಬರಬೇಕು, ಇಲ್ಲಿ ಇಂಡೆಕ್ಸ್ ನೋಡಬೇಕು. ಯಾವ್ಯಾವ ಕವಿಗಳು ನಿಮಗೆ ಕವಿಗಳಿದಾವಲ್ವ, ಆ ಕವಿ ಪರಿಚಯನೆಲ್ಲ ಕೊಟ್ಟಿದ್ದಾರೆ. ಯಾವ್ಯಾವ ಕವಿಗಳಿದ್ದಾವೆ, ಅವ್ರ ಪರಿಚಯ ಏನು, ಯಾವ್ದು ಸಂಬಂಧಪಟ್ಟಂತೆ ಸುಮಾರು 150 ಕೃತಿಗಳಿಗೆ ಸಂಬಂಧಪಟ್ಟಂಥ ಪರಿಚಯ ಇದೆ. ನೀವು ಯಾರಿಗೆ ಬರಬೇಕು, ಇಲ್ಲಿ ಪರಿಗಣೆ ನೋಡಬೇಕು. ನೀವು ಸಂಬಂಧಪಟ್ಟ ನಟೋಲಿ ಕನ್ನಡ ಎಲ್ಲ ವಿಷಯ, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ನೀವು ಬಂದು EVS ಸಂಬಂಧಪಟ್ಟಂತೆ ಬೇಕಾಗ್ತದಲ್ಲ, ನೀವು ಬಂದು ಇಂಡೆಕ್ಸ್ ನೋಡಿದ್ರೆ ನಿಮಗೆ ಇರ್ತಕ್ಕಂಥ ಸಿಲೆಬಸ್ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ. ಆ ಮಾಹಿತಿ ಕಾರ್ಡ್ ಮಾಡಿಸಿದ್ರೆ ಕಾರ್ಡ್ ಬುಕ್ಸ್ ಆಗುತ್ತೆ, ಕಾರ್ಡ್ ಮಾಡಿಸಿದ್ರೆ ಸಾಧ್ಯ ಅಂದರೆ ನಮ್ಮ ಕಡೆಯಿಂದ ಒಂದು ಬುಕ್ಕನ್ನು ಕೊಡಿಸಿರ್ತಾರೆ. ನೋಡಿ, ಎಲ್ಲ ವಿಷಯದಲ್ಲಿ ಕಾವ್ಯಗಳು ಸಂಪಾದಿತ ಕೃತಿಗಳು, ಗ್ರಂಥ ಸಂಪಾದನೆ ಮತ್ತು ಲೇಖನ ಕವಿಗಳು ಕೃತಿಗಳನ್ನು, ಓಲೆಗರಿಗಳನ್ನು ಸಂಗ್ರಹಿಸಿ ಆ ಸಂಗ್ರಹಿಸಿದ ಓಲೆಗರಿಗಳಲ್ಲಿ ಮಾಹಿತಿಗಳನ್ನು ಪರಿಷ್ಕರಣೆ ಮಾಡಿ ಪುಸ್ತಕ ರೂಪದಲ್ಲಿ ಸಂಗ್ರಹಿಸತಕ್ಕಂಥ ಮಾಹಿತಿ ಮಾಡಿದ್ದಾರೆ. ಆಮೇಲೆ ಅನೇಕ ಪ್ರಸಿದ್ಧ ಕವಿಗಳು ಬಂತಹ ಕಾದಂಬರಿ ಪುಸ್ತಕಗಳಿದ್ದಾವೆ. ಆ ಕಾದಂಬರಿ ಪುಸ್ತಕಗಳು ನಿಮಗೆ ಏನಾದರೂ ಸಿಲೆಬಸ್ ಬೇಕಿದ್ದರೆ ಅವುಗಳನ್ನು ನೋಡುವಂಥ ಕೆಲಸವನ್ನು ಮಾಡಿ. ಇಲ್ಲಿ ನಾನು ಬರೀ ಐಚ್ಛಿಕರಣ ವಿದ್ಯಾರ್ಥಿಗಳು ಅಷ್ಟೇ ಪುಸ್ತಕ ಅಂತ ಹೇಳಿಲ್ಲ, ಯಾವುದೇ ಸಬ್ಜೆಕ್ಟ್ ಆಗಿರಲಿ ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಬುಕ್ಗಳಿಲ್ಲ, ಅವನ್ನ ಪರಿಮಿತಿ ತೆಗೆದು ನೋಡಿ. ನಿಮ್ಮ ಸಿಲೆಬಸ್ಗೆ ಅದಿದ್ದರೆ ಫೋಟೋ ಕ್ಲಿಕ್ ಮಾಡ್ತಾರೆ, ಇಲ್ಲಾಂದರೆ ನೀವು ಕಾರ್ಡ್ ಮಾಡಿಸಿದ್ರೆ ಆ ಕಾರ್ಡನ್ನು ತಗೊಂಡೋಗಿ ನೀವು ಓದ್ಕೊಂಡು ಬಂದು ವಾಪಸ್ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇಷ್ಟು ವಿದ್ಯಾಸ ಪುಸ್ತಕಗಳು ಭಾಳ ಜೀವನಕ್ಕೆ ಹೆಲ್ಪ್ ಆಗ್ತಕ್ಕಂಥ, ಜೀವನಕ್ಕೆ ಹೊಸ ರೂಪವನ್ನು ಕೊಡ್ತಕ್ಕಂಥ ಕಾದಂಬರಿಗಳು, ಕಾವ್ಯಗಳು, ನಾಟಕಗಳು ಇದ್ದಾವೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಓಕೆನಾ? ಇನ್ನೂ ಹೆಚ್ಚಿನ ಏನಾದರೂ ಬುಕ್ಸ್ ಬಗ್ಗೆ ಮಾಹಿತಿ ಬೇಕಂದರೆ ಸರ್, ಇಂಥ ಮಾಹಿತಿ ನಿಮಗೆ ಸಿಗ್ತಿಲ್ಲ ಅಂತಂದರೆ ಲೈಬ್ರರಿ ಸರ್ ಡಾಕ್ಟರ್ GP ಸುರೇಶ್ ಅಂತ ಅವರು ಇದ್ದಾರೆ. ಅವ್ರನ್ನ ನೀವು ಯಾವುದೇ ಮಾಹಿತಿ ಕೇಳಿದ್ರು ಕೂಡ ನಿಮಗೆ ಮಾಹಿತಿ ತಂತ್ರಜ್ಞಾನ ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಆಗ್ಬೋದಾ? ಅಲ್ಲಿ ಇನ್ನೊಂದು ಹಾಕಿದೆ ಸರ್ ನಮ್ಮದು. ಇನ್ನೊಂದು ಕನ್ನಡ ನಾಟಕಗಳು, ಕನ್ನಡ ನಾಟಕಗಳು ನಾವು ಕವನ ನೋಡ್ಕೊಂಡ್ಬಂದ್ವಿ, ಭಾಷಾ ಸಾಹಿತ್ಯ ನೋಡ್ಕೊಂಡ್ಬಂದ್ವಿ, ವ್ಯಾಕರಣ ನೋಡ್ಕೊಂಡ್ವಿ, ಛಂದಸ್ಸನ್ನು ನೋಡಿದ್ವಿ, ಸಾಹಿತ್ಯ ಪರಿಚಯವನ್ನು ಮಾಡ್ಕೊಂಡ್ವಿ. ಇಲ್ಲಿ ಹಳೆ ಪುಸ್ತಕ ನೋಡ್ಕೊಂಡ್ವಿ, ಇಲ್ಲಿ ಲೇಖನ ಸಂಗ್ರಹ ಲೇಖನ ನೋಡ್ಕೊಂಡ್ವಿ. ಇಲ್ಲಿ ಕಾವ್ಯ ಮತ್ತು ನಾಟಕಗಳಿಗೆ ಸಂಬಂಧಪಟ್ಟಂತೆ, ಗಾದೆಗಳಿಗೆ ಸಂಬಂಧಪಟ್ಟಂತೆ ನಾನು ಆಗಲೇ ಒಂದು ಗಾದೆ ಹೇಳಿದೆ, ಯಶೋಧರ ಜನನ ಯಶೋಧರ ಸಂಬಂಧಪಟ್ಟಂತೆ ಕಟ್ಟಿಗೆಯಿಂದ ಕಡೆ ತಕ್ಕನ ಇಟ್ಕೊಂಡು ನೀರ ತಕ್ಕನ. ಆ ವಿಚಾರಗಳು ಅನೇಕ ಕನ್ನಡದಲ್ಲಿ ಬೇಕಾದಷ್ಟಿದೆ. ಕುಂತೊಂದ್ರು ಕುಡಿಕೆಯನ್ನು ಸಾಲದು ಇಂಥ ಅನೇಕ ಗಾದೆಗಳನ್ನು ನಾವು ಸಂಗ್ರಹ ಮಾಡಿ ಪುಸ್ತಕಗಳು ಬರೆದಿದ್ದಾರೆ ಕವಿಗಳು. ಅವುಗಳನ್ನು ನಾವು ಬೇಜಾರಾದಾಗ ಓದಿ ಬರೀ ಪಠ್ಯಪುಸ್ತಕ ಓದೋದಕ್ಕೆ ಅಷ್ಟೇ ಅಂದರೆ ನಿಮಗೆ ಖುಷಿ ಪಡ್ತಕ್ಕಂಥ ವಿಚಾರಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬೇಕಾದಷ್ಟು ಪಠ್ಯಪುಸ್ತಕಗಳಿವೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವ ಕೆಲಸವನ್ನು ಮಾಡಬೇಕು. ಜೀವನದಲ್ಲಿ ಬರೀ ಓದೋದಿರ್ಬಿಡೋದು, ಜೊತೆಗೆ ಎಂಜಾಯ್ಮೆಂಟ್ ಇರುತ್ತೆ. ಎಂಜಾಯ್ಮೆಂಟಲ್ಲಿ ಜೀವನದ ಅನುಭವ ಕೂಡ ಅದಕ್ಕೆ ಇರಬೇಕು. ಓಕೆನಾ? ಹಾಂ, ಮತ್ತು ಇಷ್ಟು ನಾವು ಬೇಕಾದ ಬುಕ್ಸ್ ಓದುವಂಥ ಕೆಲಸವನ್ನು ಮಾಡಿ ನಿಮಗೆಲ್ಲ ರೀತಿಯ ಸಪೋರ್ಟನ್ನು ನಮ್ಮ ಎಲ್ಲ ಟೀಚರ್ಸ್ ಕೊಡುವಂಥ ಪ್ರಯತ್ನ ಮಾಡಬೇಕು. ಬಟ್ ನೀವು ಲೈಬ್ರರಿ ಬರೋದು ಬುಕ್ಸ್ ಇದು ಮತ್ತು ತಗೊಂಡು ತಲೆದಿಂದ ಬರಬಾರ್ದು, ಅದ್ರಿಗೆ ಏನೇನು ಗೊತ್ತಾಗಬೇಕು. ರೈಟ್ ಸರ್, ಒಂದು ಥ್ಯಾಂಕ್ಸ್ ಹೇಳಿ ಹೊರಗೆ ಹೋಗುವಂಥ ಪ್ರಯತ್ನ ಮಾಡಿ.